ಮುತ್ತಿಗೇರಿ ಎಂಬ ಸಣ್ಣ ಹಳ್ಳಿಯಲ್ಲಿ ರಮೇಶ್ ಎನ್ನುವ ಹುಡುಗ ವಾಸಿಸುತ್ತಿದ್ದ. ಅವನ ತಂದೆ ರೈತನಾಗಿದ್ದರು, ತಾಯಿ ಮನೆ ಕೆಲಸ ಮಾಡುತ್ತಿದ್ದರು. ಹಣದ ಕೊರತೆ ಇದ್ದರೂ ರಮೇಶ್ಗೆ ಓದುವ ಆಸಕ್ತಿ ತುಂಬಾ ಹೆಚ್ಚು. ಪ್ರತಿದಿನವೂ ಅವನು ಶಾಲೆಗೆ ಹೋಗಲು ಹಲವು ಕಿಲೋಮೀಟರ್ ನಡೆದು ಹೋಗುತ್ತಿದ್ದ. ಕೆಲವೊಮ್ಮೆ ಹೊಟ್ಟೆ ಹಸಿವಿನಿಂದಲೇ ಶಾಲೆಗೆ ಹೋಗುತ್ತಿದ್ದ. ಆದರೆ ಅವನು ಯಾವತ್ತೂ ತನ್ನ ಕನಸನ್ನು ಬಿಟ್ಟುಕೊಡಲಿಲ್ಲ. ರಾತ್ರಿ ಬೆಳಕು ಇಲ್ಲದ ಕಾರಣ ದೀಪದ ಬೆಳಕಿನಲ್ಲಿ ಓದುತ್ತಿದ್ದ. ಶಾಲೆಯ ಶಿಕ್ಷಕರು ಅವನ ಪರಿಶ್ರಮ ನೋಡಿ ಪುಸ್ತಕಗಳು ಕೊಟ್ಟು ಬೆಂಬಲ ನೀಡಿದರು. ಹೀಗೆ ಹಲವು ವರ್ಷಗಳ ಪರಿಶ್ರಮದ ನಂತರ ಅವನು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ನಗರದಲ್ಲಿನ ಒಳ್ಳೆಯ ಕಾಲೇಜಿಗೆ ಸೇರ್ಪಡೆಯಾದ. ಅಲ್ಲಿ ಕೂಡ ಅವನು ಕಷ್ಟಪಟ್ಟು ಓದಿ ಒಂದು ಉತ್ತಮ ಉದ್ಯೋಗವನ್ನು ಪಡೆದ. ಕಾಲಕ್ರಮೇಣ ರಮೇಶ್ ತನ್ನ ಕುಟುಂಬದ ಸ್ಥಿತಿಯನ್ನು ಬದಲಾಯಿಸಿದ. ತನ್ನ ಹಳ್ಳಿಯ ಮಕ್ಕಳಿಗೆ ಪುಸ್ತಕಗಳು ಹಂಚಿ ಅವರ ಶಿಕ್ಷಣವನ್ನು ಬೆಳೆಸಿದ. ಕಷ್ಟ ಇದ್ದರೂ ಧೈರ್ಯ ಮತ್ತು ಪರಿಶ್ರಮ ಇದ್ದರೆ ಜೀವನದಲ್ಲಿ ಯಶಸ್ಸು ಖಚಿತ. ಒಂದು ದಿನ ನಾನು ದೊಡ್ಡವನಾಗಬೇಕು, ನನ್ನ ಕುಟುಂಬವನ್ನು ಸುಖವಾಗಿಡಬೇಕು ಎಂಬ ಕನಸು ನನಸಾಯಿತು.